ಅಲ್ಲಿ ಮನೆಗಳು ಕಟ್ಟಬೇಕು. ಮನೆಗಳು ಕಟ್ಟಬೇಕು ಅಂತ ಹೇಳಿದ್ರೆ ಏನಾಗುತ್ತೆ, ಅಷ್ಟೊಂದು ಸಾಧಾರಣ ಅಲ್ಲ. ಎಲ್ಲರೂ ಎಂಪ್ಲಾಯೀಸು, ಅವರೆಲ್ಲರೂ ಲೋನ್ ತೊಗೋಬೇಕು. ಲೋನ್ ತೊಗೋಬೇಕು ಅಂದರೆ ಏನಾಗುತ್ತೆ, ಪ್ಲಾನ್ ಅಪ್ರೂವಲ್ ಆಗಬೇಕು. ಸೊ ಅವ್ರದ್ದು ಪ್ಲಾನ್ಗಳು ಅಪ್ರೂವಲ್ ಮಾಡಿ ಲೋನ್ ತೊಗೊಳ್ಳಿ ಅಂತಂದರೆ ಬೇಡ, ನನಗೆ ತಿಂಗಳಿಗೆ ಇನ್ಸ್ಟಾಲ್ಮೆಂಟ್ ಕಟ್ಟಾಗುತ್ತೆ, ನಿಧಾನ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾವೇನು ಮಾಡಿದ್ವು, ಎಂಪ್ಲಾಯೀಸ್ ಎಲ್ಲ ಒಟ್ಟಿಗೆ ಸೇರಿಸಿ ಒಂದು 50 ಜನ 100 ಜನ ಗುಂಪು ಮಾಡಿಬಿಟ್ಟು ಒಟ್ಟಿಗೆ ಅವ್ರ ಪ್ಲಾನ್ ನಾನು ಒಂದು 2 PRO ಅಲಾಟ್ ಮಾಡಿದ್ದೆ. ಅವ್ರದ್ದು ಪ್ಲಾನ್ನ ನಾವೇ ಹೋಗಿ ಅಪ್ರೂವಲ್ ಮಾಡ್ಕೊಂಬರೋದು. ಅದು ಅಪ್ರೂವಲ್ ಮಾಡ್ಕೊಂಬಂದ್ಮೇಲೆ ಲೋನ್ಗೆ ಬಂದ್ಬಿಟ್ಟು ಕೆನರಾ ಬ್ಯಾಂಕು, ಕ್ಯಾನ್ಫಿನ್ನು ಮತ್ತು HDFC ಇವ್ರನ್ನೆಲ್ಲ ಲೋನ್ಗೆ ಹೋಗಿ LIC ಇವ್ರನ್ನೆಲ್ಲ ಬಂದು ನಾವು ನಮ್ಮ ಡಾಕ್ಯುಮೆಂಟೆಲ್ಲ ಅಪ್ರೂವಲ್ ಮಾಡಿಸ್ಬಿಟ್ಟು ಆ ಡಾಕ್ಯುಮೆಂಟ್ನ ಕ್ಲಿಯರೆನ್ಸ್ ಮಾಡಿಕೊಂಡು ಇವ್ರಿಗೆ ಎಂಪ್ಲಾಯೀಸ್ ಎಲ್ಲ ಅಲ್ಲೇ ಇರೋರು, ನಾವೇ ಹೋಗಿ ನಾನು ಸ್ಯಾಂಕ್ಷನ್ ಮಾಡಿಕೊಂಡು ಪ್ಲಾನು ಸ್ಯಾಂಕ್ಷನ್ ಮಾಡಿಕೊಂಡು ಲೋನು ಸ್ಯಾಂಕ್ಷನ್ ಮಾಡಿಸ್ಬಿಟ್ಟು ಇವ್ರನ್ನೆಲ್ಲ ಕರ್ಕೊಂಬಂದು ಕಾಂಟ್ರಾಕ್ಟ್ನ ಕರೆದು ನಾವು ಕಾಂಟ್ರಾಕ್ಟ್ನ ಕರೆದು ಒಂದು 200 ಮನೆ ಕಟ್ಟಕ್ಕೆ ಪ್ಲಾನ್ ಮಾಡಿದ್ದು. 200 ಮನೆ ಕಟ್ಟಿದ್ರೆ ಒಂದೊಂದು ಮನೆ ಬಂದು ಒಂದು ಚದರ ಅವತ್ತಿನ ದಿವಸಕ್ಕೆ 16,000 ರೂಪಾಯಿ, ಇವಕ್ಕೆ 3 ಲಕ್ಷ ಆಗುತ್ತೆ. ಅವತ್ತೊಂದು ಮನೆ ಕಟ್ಟಕ್ಕೆ 16,000 ರೂಪಾಯಿ ಒಂದು ಚದರಕ್ಕೆ ಫಿಕ್ಸ್ ಮಾಡಿ ಎಲ್ಲರ ಎಂಪ್ಲಾಯೀಸ್ಗೂ ಆ ಮನೆ ಕಟ್ಟೋದಕ್ಕೆ ಒಂದು ಅನುವು ಮಾಡಿ, ಲೋನ್ ಮಾಡಿ, ಪ್ಲಾನ್ ಮಾಡಿ ಎಲ್ಲ ನಾವು ಹಿಂದ್ಗಡೆ ಇಳಬೇಕು ಎಂಪ್ಲಾಯೀಸ್ ಹತ್ರ, ಅಂದರೆ ಈ ಟೌನ್ಶಿಪ್ ಆಗಲ್ಲ, ಅದಷ್ಟು ಡೆವಲಪ್ ಮಾಡಿದ್ದೀವಿ. ಆದರೆ ಮನೆ ಕಟ್ಟೆಲ್ಲ ರೆಡಿ ಮಾಡಿದ ತಕ್ಷಣ ಆಗೋಗಲ್ಲ. ಅವ್ರಿಗೆ ನೆಕ್ಸ್ಟ್ ಏನು ಕೇಳ್ತಾರೆ ಅಂದರೆ ನಮ್ಗೆ ಸ್ಕೂಲ್ ಬೇಕು ಅಂತಾರೆ, ನಮ್ಮ ಮಕ್ಕಳಿದ್ದಾರೆ ಸ್ಕೂಲ್ ಬೇಕು ಅಂತಾರೆ. ಅದಕ್ಕಾಗಿ ಒಂದು ಸ್ಕೂಲ್ ಸ್ಟಾರ್ಟ್ ಮಾಡಿದ್ರೆ ತಿರ್ಗಾ ಪ್ರಾಬ್ಲಮ್ ಹೇಳಿದ್ರು, ನಮ್ಮ ಮಕ್ಕಳು ನೀವು LKG UKG 1ನೇ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀರಾ, ನಮ್ಮ ಮಕ್ಕಳು 5, 6, 9 ಏನು ಮಾಡೋದು ಅಂದರು. ಅದಕ್ಕಾಗಿ ಹೋಗಿ ಒಂದು ಬಸ್ ಪರ್ಚೇಸ್ ಮಾಡ್ಕೊಂಡ್ಬಂದು ಇವ್ರನ್ನ ಬಂದು ವಿಜಯನಗರ ಮತ್ತೆ ಚಾಮರಾಜಪೇಟೆಗೆ ಡ್ರಾಪ್ ಕೊಡೋದು. ಇಲ್ಲಿಂದ ಮಕ್ಕಳಿಗೆ ಡ್ರಾಪ್ ಕೊಟ್ಬಿಟ್ಟು ತಿರ್ಗಾ ಪಿಕಪ್ ಮಾಡ್ಕೊಂಡ್ಬಂದು ಸಾಯಂಕಾಲಕ್ಕೆ ಬಿಡೋದು. ಕನ್ವಿನ್ಸ್ ಮಾಡಿಕೊಟ್ರೆ ಅವ್ರು ಬರೋದು, ಇಲ್ಲದೆ ಬರೋದಿಲ್ಲ. ಸೊ ಅದಕ್ಕಾಗಿ ಅದೊಂದು ಸ್ಕೀಮ್ ತಗೊಂಡು ಅದನ್ನು ಮಾಡ್ದು. ಅದಾದ್ಮೇಲೆ ನನಗೆ ಶಾಪ್ ಇಲ್ಲ, ಏನಿಲ್ಲ, ಇಲ್ಲಿಂದ ವಿಜಯನಗರಕ್ಕೆ ಹೋಗ್ಬೇಕು, ನಮ್ಮ ಅಂಗಡಿ ಇಲ್ಲ ಅಂದರು. ದಿನಸಿ ಎಲ್ಲ ಟೈಪ್ ಅಂಗಡಿ ಬೇಕು, ಡಾಕ್ಟರ್ ಶಾಪಿಂದ ಹಿಡಿದು ಮೆಡಿಕಲ್ ಶಾಪಿಂದ ಹಿಡಿದು ಎಲ್ಲ ದಿನಸಿ ಅಂಗಡಿಯಿಂದ ಹಿಡಿದು ಪ್ರತಿಯೊಂದು ಬೇಕಾಗತ್ತೆ, ಹೇರ್ ಕಟಿಂಗ್ ಶಾಪ್ ಎಲ್ಲ ಬೇಕಾಗತ್ತೆ. ಅದಕ್ಕೆ ನಾವೇನು ಮಾಡ್ದೋ 40 ವೆರೈಟಿ ಶಾಪ್ ಕಟ್ಟಿಸ್ಬಿಟ್ಟು ನಾವೇನೇ ಕಾಂಪ್ಲೆಕ್ಸ್ ಮಾಡಿ ಎಲ್ಲರಿಗೂ ಕರ್ಕೊಂಬಂದು ಅಂಗಡಿ ಮಾಡಿ ಕೊಟ್ಟು ಅನುಕೂಲ ಮಾಡಿಕೊಟ್ಟು. ಸೊ ಅವಾಗ ಏನಾಗಿತ್ತು, ಅವ್ರಿಗೆ ಅವೈಲೇಬಿಲಿಟಿ ಆಫ್ ಮೆಟೀರಿಯಲ್ ಸಿಕ್ತು. ಫುಡ್ಗೆ ಹೋಗಿಲ್ಲ, ಚಿಕ್ಕ ಹೋಟ್ಲು ಹಾಕ್ಸ್ಕೊಟ್ಟಿದ್ದೀವಿ. ಸೊ ಇದೆಲ್ಲ ಮಾಡ್ಕೊಂಡು ಫೆಸಿಲಿಟಿ ಕೊಟ್ಟಾಗ ಇದು ಓಕೆ ಆಯಿತು, ಸ್ಕೂಲ್ ಆಯಿತು, ಇದಾಯಿತು. ನೆಕ್ಸ್ಟ್ ಭಾಳ ಇಂಪಾರ್ಟೆಂಟು ಟ್ರಾನ್ಸ್ಪೋರ್ಟೇಷನ್. ಬಸ್ಸೇ ಬರೋದಿಲ್ಲ, ಬರೀ ಮೇನ್ ರೋಡ್ಗೆ ಬರುತ್ತೆ. ಸರ್ ಅದಕ್ಕೂ ನಾವೇನು ಮಾಡ್ದೋ, ಆಗೆಲ್ಲ ಎಲ್ಲರೂ ಪ್ರೈವೇಟ್ ವೆಹಿಕಲ್ಸ್ ಯೂಸ್ ಮಾಡ್ತಿರ್ಲಿಲ್ಲ. ಇಲ್ಲ ವೆಹಿಕಲ್ ಇಲ್ಲ ಅವಾಗೆಲ್ಲ, ಬರೀ 1-2 ಕಾರ್ ಇರೋದು, ಅಂಬಾಸಿಡರ್, ಒಂದು Fiat ಕಾರ್ ಅಷ್ಟೇ, ಇನ್ಯಾವ ಇಲ್ಲ, ಅಷ್ಟೇ ಅಂತ ಅದೇನು ಇದಿರಲಿಲ್ಲ. ಸೊ ನಾವು ಟ್ರಾನ್ಸ್ಪೋರ್ಟೇಷನ್ ಇಲ್ಲ. ಸರಿ, ಅದಕ್ಕೆ ನಾವು BTSಗೆ ಹೋಗ್ಬಿಟ್ಟು ಅದಕ್ಕೊಂದು ಲೆಟರ್ಗಳೆಲ್ಲ ಕೊಟ್ಟು ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಬಂದು ಬಸ್ನ ಕರ್ಕೊಂಬಂದು ಒಳಗಡೆ ಬಿಟ್ಟರೆ ಅವರು ಇಷ್ಟು ಕಲೆಕ್ಷನ್ ಆದರೆ ಮಾತ್ರ ಬಿಡ್ತೀವಿ, ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವೇನು ಮಾಡ್ತಿದ್ದೋ, ಎಂಡ್ ಸ್ಟಾಪಲ್ಲಿ ಟಿಕೆಟ್ ನಾವೇ ಅರಿಯೋದು, ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಜನ ಬಂದಂಗೆ ತೋರಿಸಿ ಟಿಕೆಟ್ ಅರ್ದಿ ಆ ರೀತಿ ಎಲ್ಲ ಮಾಡಿ ನಾವು ಬಸ್ನ ಒಳಗಡೆ ತಗೊಂಬಂದು. ಸೊ ಟ್ರಾನ್ಸ್ಪೋರ್ಟೇಷನ್ ಇಂಪಾರ್ಟೆಂಟು. ಇದೆಲ್ಲ ಆದಮೇಲೆ ಕಲ್ಚರ್ ಪ್ರೋಗ್ರಾಮು ಇವೆಲ್ಲ ಬೇಕಾಗುತ್ತೆ, ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಎಂಟರ್ಟೈನ್ಮೆಂಟು, ಅದಕ್ಕೊಂದು ಕಲಾಮಂದಿರ ಮಾಡ್ದೋ. ನಮ್ಮಲ್ಲೇ ಒಂದಷ್ಟು ಜನ ಎಲ್ಲ ನಾಟಕ ಪ್ರಾಕ್ಟೀಸ್ ಮಾಡಿ ನಾಟಕ ಮಾಡಿಸ್ತಿದ್ರು, ಅದನ್ನು ಇಟ್ಕೊಂಡು ಕಲಾಮಂದಿರ ಇಟ್ಕೊಂಡು ಬಾಲಕೃಷ್ಣ ಮಂದಿರ. ಸೊ ಅದನ್ನು ಒಂದು ನಾವು ರೆಡಿ ಮಾಡಿಕೊಟ್ಟಿದ್ದೀವಿ. ಸೊ ಕಲ್ಚರ್ಲು ಬೇಕು, ಸ್ಕೂಲು ಬೇಕು, ಪ್ರತಿಯೊಂದೂ ಬೇಕಾಗತ್ತೆ ಅವರಿಗೆ. ಬಸ್ಸು, ಆಮೇಲೆ ಬ್ಯಾಂಕು. ಇವಾಗ ನೋಡಿ, ನಮ್ಮ ರಾಜೇಶ್ವರಿ ನಗರದಲ್ಲಿ 45 ಬ್ಯಾಂಕ್ ಇದೆ. 45 ಬ್ಯಾಂಕ್ ಇದೆ. ಸುಮಾರು ಸ್ಕೂಲ್ಗಳು ಕೇಳಿದ್ರೆ ನೀವು 6 ಎಂಜಿನಿಯರಿಂಗ್ ಕಾಲೇಜ್ ಇದೆ 3 ಕಿಲೋಮೀಟರ್ ವ್ಯಾಸದಲ್ಲಿ. 3 ಕಿಲೋಮೀಟರ್ ವ್ಯಾಸದಲ್ಲಿ 6 ಎಂಜಿನಿಯರಿಂಗ್ ಕಾಲೇಜು, ಒಂದು ಮೆಡಿಕಲ್ ಕಾಲೇಜ್ ಇದೆ. ಇದಲ್ಲದೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ, ಸೆಂಟ್ರಲ್ ಸಿಲೆಬಸ್ ಸ್ಕೂಲ್ಸ್ ಇದೆ, ಒಂದು 25 ಸ್ಕೂಲ್ ಮೇಲಿದೆ. ಸೊ ಯಥೇಚ್ಛವಾಗಿ ಸ್ಕೂಲ್ಗಳು ಇದೆಲ್ಲ ಬಂದು ಇದು ಎಜುಕೇಷನ್ ಹಬ್ ಅಂತ ಹೇಳ್ಬೋದು ಇದು ಒಂದು ಕಡೆಗೆ. ಅಷ್ಟು ರೀತಿಯಾಗಿ, ಯಾಕೆಂದರೆ ಸುತ್ತಮುತ್ತ ಕಾಲೇಜಲ್ಲೇ ಇಲ್ಲೇ ವಾಸ ಮಾಡಬೇಕು. ಸೊ 45 ಬ್ಯಾಂಕ್ ಇದೆ, ಆಮೇಲೆ ಸ್ಕೂಲ್ಗಳಿದೆ, ಹಾಸ್ಪಿಟಲ್ಸ್ ಇದೆ, ಆಮೇಲೆ ಯಾವ ಬ್ರ್ಯಾಂಡ್ ಬೇಕು ಅಂಗಡಿ, ಎಲ್ಲ ಬ್ರ್ಯಾಂಡ್ ಅಂಗಡಿ ಇದೆ, ಬಟ್ಟೆ ಅಂಗಡಿ, ಎಲ್ಲ ಬ್ರ್ಯಾಂಡ್ ಅಂಗಡಿಗಳಿದೆ. ಸೊ ವೆಜ್ ನಾನ್ ವೆಜ್ ಹೋಟೆಲ್ಗಳ ಹಬ್ ಅಂತ ಹೇಳ್ಬೋದು. ಅಷ್ಟು ಇದೆ, ಅಷ್ಟು ಚೆನ್ನಾಗಿದೆ ಹೋಟೆಲ್ಸು.